ಇನ್ನಿತರ ರಾಜ್ಯಗಳ ಚುನಾವಣೆ ವಿಚಾರವಾಗಿ ಈಗ ಇದು ಪಶ್ಚಿಮ ಬಂಗಾಳದ್ದು ಅನ್ಕೊಂಡಿದ್ದೇನಾಗಿಲ್ಲ. ಒಂದು ಕಾಲದಲ್ಲಿ ಮಮತಾ ಬ್ಯಾನರ್ಜಿ ನಿಮ್ಮ ಪಕ್ಷದಲ್ಲಿದ್ರು, ಬಿಜೆಪಿಯಲ್ಲಿ ತನ್ನ ಆಧಿಪತ್ಯವನ್ನು ಸ್ಥಾಪನೆ ಮಾಡ್ತಾ ಇದೆ. ಇಡೀ ಮಿಲಿಟರಿನ ತಂದು ನಿಲ್ಲಿಸಿದ್ರಲ್ಲಿ, ಮಿಲಿಟರಿ ತಂದು ನಿಲ್ಲಿಸಿ ಆ ಸಂಖ್ಯೆಗೆ ಬರುವಂಥ ಕೆಲಸ ಮಾಡಿದ್ರು. ಇಡೀ ಮಿಲಿಟರಿ ಗಲ್ಲಿ ಗಲ್ಲಿಯಲ್ಲಿ ಮಿಲಿಟರಿ ತಂದು ನಿಲ್ಲಿಸಿ ಹೆಚ್ಚಿಗೆ ವೋಟಿಂಗ್ ಆಗಿದೆ ಅಂತಂದ್ರೆ ಈ ಬಾರಿ ಹೆದರಿಸಿಲ್ಲ ಅಂತ ಅರ್ಥ ಅಲ್ಲ ಸರ್. ಅದು ಹೆದರಿಸ್ತಾ ಇದ್ರೆ ವೋಟಿಂಗ್ ಕಡಿಮೆ ಆಗ್ತಾ ಇತ್ತು. ಈ ಬಾರಿ ಹೆದರಿಕೆ ಎಲ್ಲ ಬಂದು ಓಟ್ ಧೈರ್ಯದಿಂದ ಓಟ್ ಹಾಕಿದ್ರು. ಬಟ್ ನೀವೇ ನೋಡಿದಿರಲ್ಲ ಎಷ್ಟು ಮಿಲಿಟರಿ ಪಡೆಗಳನ್ನ ಅಲ್ಲಿ ನಿಲ್ಲಿಸಿದ್ರು. ಏನಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇದು ಬೇಕಾ? ಅಲ್ಲ ಸರ್, ನೀವೇ ನೋಡಿದ್ರಿ ವಿಡಿಯೋಗಳು. ಒಂದು ಪಕ್ಷದ ಚಿಹ್ನೆ ಮೇಲೆ ಪಟ್ಟಿ ಹಚ್ಚಿಬಿಟ್ಟಿದ್ರು. ಚುನಾವಣೆಗಳು ನಡೆಯುವ ರೀತಿಯಲ್ಲಿ ನಡೀಬೇಕು. ಇಡೀ ಫೋರ್ಸ್ ತಂದು ನಿಲ್ಲಿಸಿ ಎಲೆಕ್ಷನ್ ಮಾಡ್ತಕ್ಕಂಥದ್ದು ನನಗಂತೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ಮಾರಕ ಅಂತಕ್ಕಂಥ ಭಾವ. ತಮಿಳುನಾಡಿನಲ್ಲಿ ಚಿತ್ರನಟ ಆಧಿಪತ್ಯ ಮೊದಲ ಬಾರಿಗೆ ವಿಜಯ್ ಅಳಪಟ್ಟಿ ಬಹುಮತ. ವಿಜಯ್ ಅಲ್ಲಿ ಸ್ವಲ್ಪ ಈ ಟ್ರೆಂಡ್ ಇದೆ, ಸಿನಿಮಾ ನಟರ ಟ್ರೆಂಡ್ ಇದೆ ವಿಶೇಷವಾಗಿ. ಎರಡು ಪಕ್ಷಗಳು 15-30 ವರ್ಷ ಆಳಿತು. ಬಹುಶಃ NT ಎನ್ಕಂಬ್ರೆನ್ಸ್ ಅಲ್ಲಿ ಏನಾದರೂ ವರ್ಕೌಟ್ ಆಗಿರಬೇಕು. ಸರ್ ಎಷ್ಟು ಲೀಡ್ ನಿರೀಕ್ಷೆ ಮಾಡ್ತೀವಿ ಇಲ್ಲಿ? 25,000 ತಿಳಿದ್ ನಾನು. ಈಗ ಒಂದು ನಿಮ್ಮ ಉಸ್ತುವಾರಿ ಕ್ಷೇತ್ರ, ಈಗ ನಿಮಗೆ ಒಂದು ಪ್ರತಿಷ್ಠೆ ಗೆಲ್ಲಿಸಲೇಬೇಕು ಅಂತ ಹೇಳಿ ಜಾರಕಿಹೊಳಿ ಅವರು ನೀವು ಬೂತ್ ಮಟ್ಟದಲ್ಲಿ ಹೋಗಿ ತಂತ್ರಗಾರಿಕೆ ಮಾಡಿದ್ದು, ಅದು ಈಗ ನಿಮ್ಮ ತಂತ್ರ ವರ್ಕೌಟ್ ಆಗ್ತಾ ಇದೆ ಅಂತ ಅನ್ಸುತ್ತಾ? ಮಾಡಬೇಕಲ್ಲ, ಚುನಾವಣೆ ಮಾಡೋದ್ಮೇಲೆ ಕೆಲವು ನಮ್ಮ ಕಾರ್ಯಕರ್ತರು ಭಾಳ ಅಚ್ಚುಕಟ್ಟಾಗಿ ಮಾಡಿದರು. ಪ್ರತಿ ಬೂತಿನಲ್ಲಿನೂ ಚೆನ್ನಾಗಿ ವರ್ಕ್ ಮಾಡಿದರು. ಅದು ನಮ್ಮ ಕೈ ಹಿಡಿತು. ಈಗ ಅದೇ ಇಂಪ್ಯಾಕ್ಟ್ ಆಗ್ತಾ ಇದೆ ನಿಮ್ಮ ತಂತ್ರ. ಅದು ಒಳ್ಳೆಯದು. ಅದು ನಮ್ಮ ಕಾರ್ಯಕರ್ತರು ಮಾಡ್ತಕ್ಕಂಥದ್ದು. ಅವ್ರಿಗೆಲ್ಲರಿಗೂ ನಾವು ಕೃತಜ್ಞತೆ ಆಯಿತು. ನಮ್ಮ ಜಿಲ್ಲೆಯ ಶಾಸಕರಿಗೆ, ಕಾರ್ಯಕರ್ತರಿಗೆ, ಹೊರಗಡೆಯಿಂದ ಬಂದ ನಾಯಕರು, ಒಂದು ಬಿಜಾಪುರದಿಂದ ಬಂದಂಥ ನಾಡಗೌಡರು ನೋಡಿದ್ದೀವಿ. ಹಾಗೆ ಎಲ್ಲ ಶಾಸಕರು, ನಮ್ಮ JT ಪಾಟೀಲ್, ಚಿಮ್ಮನಕಟ್ಟಿ, ಕಾಶಪ್ಪನವರು, ಏನು ಎಲ್ಲರೂ ಒಂದು ನಮ್ಮ ಗೆಲುವು ಆಗಲೇಬೇಕು ನಮ್ಮ ಜಿಲ್ಲೆಗೆ ಅಂತಕ್ಕಂಥ ಭಾವನೆಯಿಂದ ದುಡ್ಡಿದ್ದಾರೆ. ಅವ್ರು ನಾನು ವಿಶೇಷವಾದ ಅಭಿನಂದನೆ. ಸಂಗೇರಿಯಲ್ಲಿ ಬಿಜೆಪಿ ಕೋರ್ಟ್ಗೆ ಹೋಗಿದ್ರು, ಅವರು ಗೆಲುವಾಗಿದೆ. ಅದು ನಾವು ಮಾಡಲ್ಲ, ಕಾಂಗ್ರೆಸ್ದವ್ರು ಎಣಿಕೆ ಮಾಡೋದಲ್ಲ. ಕಾಂಗ್ರೆಸ್ದವ್ರು ಎಣಿಕೆ ಮಾಡೋರು. ಚುನಾವಣಾ ಆಯೋಗ ಕಾಂಗ್ರೆಸ್ ಅವರು ಆರೋಪ ಮಾಡ್ತಾ ಇದ್ರು ಓಟ್ ಚೋರಿ ಮಾಡಿದ್ದಾರೆ ಹಂಗೆ ಹಿಂಗೆ ಅಂತ. ಈಗ ಬಿಜೆಪಿ ಅವರು ಹೇಳ್ತಿರೋದು ಕಾಂಗ್ರೆಸ್ ಅವರು ಮಾಡಿದ್ರಲ್ಲ 3 ವರ್ಷ ಆದ್ಮೇಲೆ ತೀರ್ಪು ಬಂದಿದೆ. ಕಮಿಷನ್ ಯಾರು? ಚುನಾವಣಾ ಕಮಿಷನ್ ಯಾರು ನಡೆಸ್ತಾ ಇದ್ದಾರೆ? ಕೇಂದ್ರ ಸರ್ಕಾರದಿಂದ ಬಂದಿರ್ತಾರೆ. ಅವ್ರು ತಪ್ಪು ಮಾಡಿದ್ರೆ ನಾನು ಹೇಳ್ಬೇಕಾ? ನೋಡೋಣ, ಇನ್ನು ಕೋರ್ಟ್ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.